ಸರ್ ಅದಕ್ಕೆ ಕುಮಾರಸ್ವಾಮಿ ಹೇಳಿದ್ರಲ್ಲ ನಾನೇ ಮುಖ್ಯಮಂತ್ರಿ ಆಗಿದ್ದೆ ಅದಕ್ಕೆ ಸೈಟ್ ಕೊಡಿಸಿ ಅದಕ್ಕೆ ಕಟ್ಟಡ ದುಡ್ಡುಕೊಟ್ಟೆ ರೇವಣ್ಣ ಅವರು ಆಗ KMF ಅಧ್ಯಕ್ಷ ಆಗಿದ್ದು ಅವ್ರ ತಾಂಡ KMF ಬರೆದ್ರು ಅದ್ರ ಪೆಟ್ಟಿಗೆ ರೈತರು ಅನುಭವಿಸ್ತಾರೆ. ನಾನೇ ಈಗ ಅಲ್ಲೇನಾಯ್ತು ನಮಗೆ ವಾಪಸ್ ಕೊಡಬೇಕು ಕಟ್ಟಿ ಅಂತ ಇತ್ತಯ್ಯ. ಆ್ಯಕ್ಚುಲಿ ಹಾಸನ ಕ್ಯಾಟ್ಲ್ ಬಿಡ್ ಐತಲ್ಲ ಅದು ಇದು ಮಾಡಿಬಿಟ್ಟು ನಮ್ಗೆ ವಾಪಸ್ ಕೊಡಿ ಅಂತ ಇರೋ ದೇವೇಗೌಡರು 94 ಮಾಡಿದ್ದದು. ಇನ್ನು ಚಂದ್ರಪ್ಪಣ್ಣದು ಕುಮಾರನಿದ್ದ ಮಾಡಿದ್ದು. ಜೋಳನ ಏನು ಮಾಡ್ತಾಯಿದ್ದು ನೇರವಾಗಿ ಖರೀದಿ ಮಾಡ್ತಾಯಿದ್ದು ರೈತರ ಹತ್ರ. ಎಲ್ಲ ಖಾಸಗಿ ಕಾರ್ಖಾನೆಗಳನ್ನ ಬಾಗಿಲು ಮುಚ್ಚಿದ್ದೆ, ಕಮ್ಮಿ ದರದಲ್ಲಿ ಕ್ಯಾಟ್ಲ್ ಫೀಡ್ ಕೊಡಿಸ್ತಾ ಇದ್ದೆ. ಈಗ 80,000 ಟನ್ ಈ ವರ್ಷದಲ್ಲಿ 22,000ದಲ್ಲಿ ಖರೀದಿ ಮಾಡ್ಯಾರೆ. ನಾವು ನೇರವಾಗಿ ಖರೀದಿ ಮಾಡಿ ಕೇಳೋರು ಯಾರಿಲ್ವಲ್ಲಯ್ಯ, ಯಾರವ್ರೆ ರೈತರು ಕೇಳೋರು ಯಾರವ್ರೆ? ಕೃಷಿ ಅಧಿಕಾರಿಗಳು ಇಷ್ಟು ಬೆಳೆ ಬರುತ್ತೆ ಈ ವರ್ಷದಲ್ಲಿ, ರೈತರ ಹತ್ರ ನೇರವಾಗಿ ಖರೀದಿ ಮಾಡಬೇಕು. ಕೇಂದ್ರ ಸರ್ಕಾರ ಜಿಲ್ಲಾಧಿಕಾರಿಗಳು ಗೌರ್ಮೆಂಟ್ಗಾರು ಬರೀಬೇಕಲ್ಲಪ್ಪ. ಕೃಷಿ ಅಧಿಕಾರಿಗೆ ಯಾರು ಒಬ್ಬರು ಇಲ್ಲ. ಬೆಳೆ ಪರಿಹಾರ ಅದಿಲ್ಲ. ನಾನು ಅದು ಹೇಳಿದ ಮೇಲೆ ಹಾಸನ ತಾಲೂಕು ಆಫೀಸು ಇದು ಇಲ್ಲ. ಆಮೇಲೆ ತಹಸೀಲ್ದಾರ್ ಆಫೀಸ್ ಮೀಟಿಂಗ್ ಕರೀದಿ ಅಂದರೆ ಹೇಳಿದ್ದೀನಿ. ಅವಮ್ಮ ಇವತ್ತು ರಜೆ ಹಾಕ್ಕೊಂಡು ಹೇಳೋರೆ ಏನು ಮಾಡಲಪ್ಪ ನಾನು ಮೀಟಿಂಗ್ ಕರೀದಿ ನನ್ನ ಮೊನ್ನೆ ಇವತ್ತು ರಜಾ ಏನೋ ಮಕ್ಕಳು ಕರ್ಕೊಂಡು ಹೋಗ್ಬೇಕು ನಾನೇನೋ ಪಿಕ್ನಿಕ್ಕು ಅಂತಾರೋ ಏನೋ ಗೊತ್ತಿಲ್ಲಪ್ಪ ನನಗೆ. ನಾನೆಲ್ಲ ಅದಿಲ್ಲೇ ಆಯ್ತು ಬಂದಮೇಲೆ ನೋಡೋಣ. ನಾನು ಹೇಳೋದು ಕೂಡಲೇ ನಾನು ಮುಖ್ಯಮಂತ್ರಿಗಳು ನೀವೇ ಸಹಕಾರಿ ಮಂತ್ರಿಗಳಿದ್ದಾರೆ, ನೇರವಾಗಿ ರೈತರ ಹತ್ರ ಖರೀದಿ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಜೋಳ ಇರ್ಬೋದು, ರೈತರು ಬೆಳೆದಂಥ ಪದಾರ್ಥನ ಪಶುಹಾರಕ್ಕೆ ಏನು ಬೇಕೋ ಅದನ್ನು ನೇರವಾಗಿ ರೈತರ ಹತ್ರ ಖರೀದಿ ಮಾಡಿ. ಆಮೇಲೆ ಸಿಕ್ತು ಹೋದರೆ ಖಾಸಗಿಯರ ಹತ್ರ ಮಾಡ್ತೀವಿ. ಏನು ಸರ್? ಆಮೇಲೆ ಲ್ಯಾಂಡ್ ಇದು ಸಹಕಾರಿ ಇಲಾಖೆ ಅವ್ರ ಕೈಲೇ ಇದೆ, ಅದು ಒತ್ತಾಯ ಮಾಡ್ತೀನಿ. ಮತ್ತು ಅದ್ರ ಜೊತೆಗೆ ಲ್ಯಾಂಡ್ ಎಕ್ವಿಷನ್ಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಮತ್ತು ಲ್ಯಾಂಡ್ ಎಕ್ವಿಷನ್ನ ಮೀಟಿಂಗ್ ಮಾಡಿ ತ್ವರಿತಗತಿನಲ್ಲಿ ಮಾಡಬೇಕು ಅಂತೇಳಿ ನಾನು ನೀರಾವರಿ ಮಂತ್ರಿಗಳು ಡೆಪ್ಟಿ CMಗೂ ಹೇಳ್ತೀನಿ, ಕಂದಾಯ ಮಂತ್ರಿಗೂ ಹೇಳ್ತೀನಿ, ದಯಮಾಡಿ ಮಾಡಿ ಅಷ್ಟೇ. ಆಮೇಲೆ ಬಾಕಿ ನೆಕ್ಸ್ಟ್ ಮಾತಾಡ್ತೀನಿ. ರೇ 22,000 ಯಾಕ್ರಿ ರೇ ಖಾಸಗಿ ಹತ್ರ ತಗೋಬೇಕಾಯ್ತು? ಹಾಸನ ಯೂನಿಟಲ್ಲಿ 20,000 ಯಾರು ರೇ ತಡೀರಿ ರೇ ತಡೀರಿ ಒಂದು ನಿಮಿಷ ಹೇಳ್ತೀನಿ. ಯಾರಿಲ್ಲ ಯಾರು ಮನೆ ಬಾಗಿಲಿಗೆ ಹೋಗಿದ್ರಪ್ಪ? ರೇ ಯಾರು ಮನೆ ತಡೀರಿ, ಯಾರು ಮನೆ ಬಾಗಿಲಿಗೆ ಹೋಗಿ ತಡೀರಿ, ಸ್ವಲ್ಪ ತಾಳ್ಮೆಯಿಂದ ಕೇಳೋಣ. ರೋಡಲ್ಲೆಲ್ಲ ತುಂಬ್ಕೊಂಡು ಹೋಯ್ತಾವ್ರಲ್ಲ 1,600 1,500ಕ್ಕೆ. ಈಗ ಅಪ್ರೂವಲ್ ಕೊಟ್ಟಿರೋದೆ ಈಗ ಡೈರೆಕ್ಟ್ ರೈತರ ಹತ್ರ ಖರೀದಿ ಮಾಡೋಕ್ಕೆ. ಅವ್ರು 22,000 ಖರೀದಿ ಮಾಡಾದ್ಮೇಲೆ 22,000 ಖಾಸಗಿಯರು ತಗೊಂಡ್ರು. ಆಮೇಲೆ ಈಗ 10,000ಕ್ಕೆ ರೈತರಿಗೆ ಬಿಸ್ಕೆಟ್ ಹಾಕ್ದಂಗೆ ಹಾಕ್ಯವ್ರೆ. ನಡೀರಿ, ಲೂಟಿ ನಡೀತಾ ಐತೆ, ಲೂಟಿ. ಅಧಿಕಾರಿಗಳಿಂದಲೇ ರೈತರಿಗೆ ಮೋಸ ಆಗ್ತದೆ. ಸರ್ಕಾರ ಕೃಷಿ ಅಧಿಕಾರಿಗಳು DC ಏನು ಮಾಡ್ತಾಯಿದ್ರು, ಇಷ್ಟು ಬೆಳೆ ಬಂದಿದೆ ಇದನ್ನು KMFಯಿಂದ ತಗೋಬಾರ್ದು, ತಗೊಳ್ಳಿ ನೇರವಾಗಿ ಅಂತೇಳಿ ಹೇಳೋಕ್ಕೇನು ರೀ? ಸರ್ಕಾರಕ್ಕೆ ಯಾಕ್ರಿ ವರದಿ ಕೊಡಬಾರ್ದು? ಇದೊಂದೇ ಅಲ್ಲ, ಆಲ್ ದಿ ಡೆಪ್ಟಿ ಕಮಿಷನರ್ ರಾಜ್ಯದಲ್ಲಿ ಇಷ್ಟು ಜೋಳ ಬಂದಿದೆ, ಇಷ್ಟು ಬೆಳೆದಿದ್ದಾರೆ, ಇಲ್ಲಿ ತಗೊಳ್ಳಿ ಫಸ್ಟು ರೈತರ ಹತ್ರ. ಆಮೇಲೆ ಬೇರೆ ಕಡೆ ಬರ್ತೀವಿ, ಸಾಲದು ಹೋದರೆ ಬೇಕಾದ್ರೆ ಬೇರೆ ಕಡೆ ತಗೊಳ್ಳಿ. ಯಾರು? ನಾನು ಹೇಳೋದು ಈಗ 20,000 ಟನ್ನನ್ನು ನೇರವಾಗಿ ಖರೀದಿ ಮಾಡಿದರೆ KMFನವ್ರು ಮಾಡಿರೋದು ಇದು. ನನಗಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಎಲ್ಲಿ? ನಾನು ಹೇಳ್ತಾರೆ ಜೋಳ ಖರೀದಿನಲ್ಲಿ ರೈತರ ಹತ್ರ ಯಾಕೆ ತಗೋಬೇಕು? ಖಾಸಗಿ ಹತ್ರ ಯಾಕೆ ತಗೋಬೇಕಾಯಿತು? ಹೋಗಿ ಅಲ್ಲಿ ರೈತರ ಹತ್ರ ನೇರ ಖರೀದಿ ಮಾಡೋದಕ್ಕೆ ಇದನ್ನು ಎಕ್ಸಂಪ್ಷನ್ ಮಾಡಿಸ್ಕೊಂಬರೋಕ್ಕೇನಂತೆ? ನೇರ ಖರೀದಿಗೆ 22,000 ಅವ್ರು ತಗೊಂಡಾಗೋಯ್ತು. 1,800 1,600 ಕೊಟ್ಟವ್ರು ರೈತರಲ್ಲಿ 2-3 ತಿಂಗಳಿಂದ. 3 ತಿಂಗಳಾಯಿತು ಬೆಳೆ ಬರೋಕ್ಕೆ ಶುರುವಾಗಿ. ರೋಡಲ್ಲಿ ತುಂಬಿದ್ದಾರೆ 1,500. ಯಾರು ರೈತರಿದ್ದರೆ ನೋಡಿ ಹೇಳಿ. ಏನಪ್ಪ ಶಶಿ, ನಾನು ಹೇಳೋ ಸತ್ಯ ಇಲ್ವೋ ನೋಡಿ ಬೇಕಾದ್ರೆ. 3 ತಿಂಗಳಾಯಿತು, ಬೇಕಾದ್ರೆ ಕೃಷಿ ಇಲಾಖೆಯವ್ರನ್ನ ಕೇಳಿ ಬೇಕಾದ್ರೆ.